ಈಗ ಮೇಲಿನ ಹೆಡ್ಲೈನ್ ನೋಡಿ, ಪ್ರಮಾಣ ಸಾಮಾನ್ಯ ಲಕ್ಷಣಂ ಅಂತ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಈ ಟೀಕಾವಾಕ್ಯಗಳಲ್ಲಿ, ಈಗ ಬರುವ ಟೀಕಾವಾಕ್ಯಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಮಾಣ ಸಾಮಾನ್ಯ ಲಕ್ಷಣಂ. ಪ್ರಮಾಣ ಅಂದರೆ ಏನು ಅನ್ನುವುದರ ಪ್ರಮಾಣಗಳ ಕಾಮನ್ ಆದ ಲಕ್ಷಣ, ಅಸಾಧಾರಣ ಧರ್ಮವನ್ನು ಹೇಳ್ತಾ ಇದ್ದಾರೆ. ಗೋವಿನ ಸಾಮಾನ್ಯ ಲಕ್ಷಣ ಏನ್ರಿ? ಶಾಸನಾದಿಮತ್ವ. ಕರೆಕ್ಟ್, ಶಾಸನಾದಿಮತ್ವ ಅಥವಾ ಗೋತ್ವ. ಮನುಷ್ಯರ ಸಾಮಾನ್ಯ ಲಕ್ಷಣ ಏನು? ಮನುಷ್ಯತ್ವ ಅಲ್ವಾ? ಹೀಗೆ ಸಾಮಾನ್ಯ ಲಕ್ಷಣ ಅಂದರೆ ಎಲ್ಲ ಮನುಷ್ಯರಲ್ಲಿಯೂ ಬಂದಿರಬೇಕು ಆ ಧರ್ಮ, ಆ ಲಕ್ಷಣ. ಗೋವಿನ ಸಾಮಾನ್ಯ ಲಕ್ಷಣ ಅಂದರೆ ಎಲ್ಲ ಗೋವುಗಳಲ್ಲಿಯೂ ಇರಲೇಬೇಕು, ಅದು ಸಾಮಾನ್ಯ ಅಂತ ಆಗ್ತದೆ ಅಲ್ವಾ? ಸಾಮಾನ್ಯ, ಸಮಾನವಾಗಿ ಇರುವಂತಹ ಲಕ್ಷಣ, ಅದೇ ಸಾಮಾನ್ಯ. ಸಾಮಾನ್ಯ ಅಂದರೆ ಏನು? ಸಮಾನವಾಗಿ ಇದೆ ಅಂದರೆ ಅಲ್ಲಿಲ್ಲ ಇಲ್ಲಿದೆ ಅಂತ ಆಗಲ್ಲ. ಎಲ್ಲ ಗೋವುಗಳಲ್ಲಿಯೂ ಗೋತ್ವವಿದೆ, ಶಾಸನಾದಿಮತ್ವವಿದೆ. ಎಲ್ಲ ಮನುಷ್ಯರಲ್ಲಿಯೂ ಮನುಷ್ಯತ್ವವಿದೆ, ಯಾರಲ್ಲೋ ಇಲ್ಲ ಅಂತ ಆಗಲಿಲ್ಲ ಅಲ್ವಾ? ಹಾಗಾದರೆ ಸಾಮಾನ್ಯ ಲಕ್ಷಣ ಅಂದ್ರೇನು? ಯಾವುದರ ಲಕ್ಷಣ ಹೇಳಲಿಕ್ಕೆ ಹೊರಟಿದ್ದೇವಲ್ಲ, ಲಕ್ಷ್ಯದ ಲಕ್ಷಣವನ್ನು ಹೇಳಲಿಕ್ಕೆ ಹೊರಟಿದ್ದೇವೆ. ಆ ಲಕ್ಷ್ಯದಲ್ಲಿ ಎಲ್ಲ ಲಕ್ಷ್ಯಗಳಲ್ಲಿಯೂ ಈ ಲಕ್ಷಣ ಬಂದಿರಬೇಕು. ಇದೇ ಸಾಮಾನ್ಯ ಲಕ್ಷಣ ಎಂಬ ಶಬ್ದಕ್ಕೆ ಅರ್ಥ. ಸಮಾನವಾಗಿ ಬಂದಿರಬೇಕಲ್ಲಿ ಅಲ್ವಾ? ವ್ಯತ್ಯಾಸವಾಗಿರಬಾರದು. ಇದು ಸಾಮಾನ್ಯ ಲಕ್ಷಣ ಎಂಬ ಶಬ್ದಕ್ಕೆ ಅರ್ಥ. ಈಗ ಯಾವುದರ ಸಾಮಾನ್ಯ ಲಕ್ಷಣ ಹೇಳ್ತಾ ಇದ್ದಾರೆ? ಪ್ರಮಾಣ ಸಾಮಾನ್ಯ ಲಕ್ಷಣಂ ಅಂತ ಹೆಡ್ಲೈನ್ ಕೊಟ್ಟಿದ್ದಾರೆ ಟೀಕಾವಾಕ್ಯದ ಮೇಲೆ. ಹಾಗಾದರೆ ಪ್ರಮಾಣಗಳ ಸಾಮಾನ್ಯ ಲಕ್ಷಣ ಹೇಳ್ತಾ ಇದ್ದಾರೆ. ಅಂದ್ರೇನು? ಪ್ರಮಾಣಗಳು ಅಂತ ಎಷ್ಟೆಷ್ಟಿವೆಯೋ ಜಗತ್ತಿನಲ್ಲಿ, ಅವೆಲ್ಲದರ ಕಾಮನ್ ಆದ ಅಸಾಧಾರಣ ಧರ್ಮ ಒಂದಿದೆ, ಎಲ್ಲದರಲ್ಲಿಯೂ ಆ ಧರ್ಮ ಬರುತ್ತೆ, ಅದೇ ಲಕ್ಷಣ ಅನ್ನುವುದನ್ನು ಹೀಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಟೀಕಾವಾಕ್ಯಗಳಲ್ಲಿ ಅನೇಕ ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕಾದ ಅಂಶಗಳಿವೆ. ವ್ಯಾಖ್ಯಾನದಲ್ಲಿ ವೇದೇಶ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು ಅನೇಕ ವ್ಯಾಖ್ಯಾನಗಳನ್ನಿಟ್ಟುಕೊಂಡು ನಾವು ಈ ಟೀಕಾವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಅವುಗಳನ್ನು ಬಿಟ್ಟರೆ ಈ ಟೀಕಾವಾಕ್ಯಗಳ ಪೂರ್ಣವಾದ ಅರ್ಥ ನಮಗಾಗಲ್ಲ. ಸ್ವಲ್ಪ ಕಷ್ಟ, ಆದರೆ ಒಳ್ಳೆಯ ವಿಷಯ. ಅನಿವಾರ್ಯವಾಗಿ ಅದನ್ನು ತಿಳಿದುಕೊಳ್ಳಬೇಕೇ ಆದಂತಹ ವಿಷಯಗಳಿವೆ ಅಲ್ವಾ? ಹಾಗಾದರೆ ಏನು ಮಾಡ್ತಾ ಇದ್ದಾರೆ? ಪ್ರಮಾಣಗಳ ಸಾಮಾನ್ಯವಾದ ಲಕ್ಷಣ ಹೊಂದಿದೆ ಅಂತನ್ನುವುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನಂದರೆ, ಪ್ರಮಾಣಗಳು ಅಂದರೆ ಯಾವುಗಳು ಅಂತನ್ನುವುದು ನಾವು ಅರ್ಥ ಮಾಡಿಕೊಳ್ಬೇಕು. ಸ್ವಲ್ಪ ವಾಕ್ಯವನ್ನು ಬಿಟ್ಟು ನಾವು ಹೊರಗಡೆನೇ ಅರ್ಥ ಮಾಡಿಕೊಳ್ಳೋಣ. ಪ್ರಮಾಣಗಳು ಅಂದರೆ ಯಾವುವು? ಪ್ರಾರಂಭದಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಪ್ರಮಾಣಗಳು ಅಂದರೆ ಪ್ರೂಫ್. ಏನು ಪ್ರೂಫು? ತತ್ವದ ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಬೇಕಾದ ಪ್ರೂಫ್, ಅದಕ್ಕೆ ಪ್ರಮಾಣ ಅಂತ ಕರೀತಾರೆ. ತತ್ವ ನಿರ್ಣಯ. ಪರಿಚಯ ಇದ್ದರೆ ಸಂತೋಷ, ಇಲ್ಲದೆ ಇದ್ದರೆ ಒಂದು ಮಾತು ಹೇಳ್ತೇನೆ ನಾನು. ತತ್ವ ಅಂದರೆ ಏನು? ತತ್ವ ಅಂದರೆ ಏನು? ತತ್ವ ಅಂದರೆ ತತ್ವಗಳ ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಸಾಧನವೇ ಇದು ಪ್ರಮಾಣ ಅಲ್ವಾ? ಇಲ್ಲಿ ನಮಗೆ ಮೊದಲು ತಿಳಿದುಕೊಳ್ಳಬೇಕಾದದ್ದೇನು ಅಂತಂದರೆ, ತತ್ವಗಳು ಅಂದರೆ ಯಾವುಗಳು ಅಂತನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನು ತತ್ವಗಳು ಅಂತಂದರೆ ಯಾವುದು ಅನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ಅದರ ನಿರ್ಣಯ ಈ ಪ್ರಮಾಣಗಳಿಂದ ಆಗ್ತದೆ ಅಂತ ಗೊತ್ತಾಗ್ತದೆ. ನೋಡಿ, ಇವಾಗ ತತ್ವಗಳು ಯಾವುದು? ತತ್ವ ಅಂತಂದರೆ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ವಿಶಿಷ್ಟವಾದ ರೀತಿಯಲ್ಲಿ ತತ್ವ ಸಂಖ್ಯಾನ, ತತ್ವ ವಿವೇಕ ಎಂಬ ಗ್ರಂಥಗಳಿವೆ. ಅವುಗಳಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡಿ ಸಮರ್ಥನೆ ಮಾಡಿ ಕೊಟ್ಟಿದ್ದಾರೆ. ಆದರೆ ನಾವು ಸಾಮಾನ್ಯವಾಗಿ ತಿಳಿದುಕೊಳ್ಳುವುದಾದರೆ ತತ್ವ ಅಂದರೆ ಎರಡು ಭಾಗ ಮಾಡಿಕೊಳ್ಳೋಣ ಸದ್ಯಕ್ಕೆ. ಆ ಗ್ರಂಥ ಬಂದಾಗ ಅದನ್ನು ನೋಡೋಣ. ಈ ಸದ್ಯಕ್ಕೆ ಒಂದು ಪರತತ್ವ, ಇನ್ನೊಂದು ಅಪರತತ್ವ ಅಂತ ಎರಡು ಸುಮ್ಮನೆ ಮಾಡಿಕೊಂಡು ಇಟ್ಕೊಳ್ಳೋಣ. ಏನು ಪರತತ್ವ ಅಂದರೆ ನೋಡಿ, ಪರತತ್ವ ಅಂದರೆ ಸರ್ವೋತ್ತಮವಾದ ತತ್ವ, ಎಲ್ಲಕ್ಕಿಂತಲೂ
ಉತ್ತಮವಾದ, ಪರ ಅಂದರೆ ಶ್ರೇಷ್ಠ, ಉತ್ತಮ, ಸರ್ವೋತ್ತಮವಾದ ತತ್ವ ಯಾವುದದು? ಭಗವತ್ ತತ್ವ. ಭಗವಂತನೇ ಒಂದು ತತ್ವ ಇವಾಗ, ಅದೇ ಪರತತ್ವ ಅಲ್ವಾ? ಹಾಗಾದರೆ ತತ್ವಗಳಲ್ಲಿ ನಾವು ಮಾಡಿಕೊಂಡ ವಿಭಾಗ ಏನು? ಎರಡು, ಒಂದು ಪರತತ್ವ, ಇನ್ನೊಂದು ಅಪರತತ್ವ ಅಂತ. ಅದರಲ್ಲಿ ಪರತತ್ವ ಯಾವುದು? ಭಗವಂತ ನಾರಾಯಣ, ಅವನೇ ಪರತತ್ವ. ಅದರ ಬಗ್ಗೆ ನಿರ್ಣಯ ಆಗುವುದು ಯಾವುದರಿಂದ? ಪ್ರಮಾಣಗಳಿಂದ. ಯಾವ ಪ್ರಮಾಣ? ಅದೆಲ್ಲ ವಿಷಯ ಬೇರೆ. ಆಗಮದಿಂದ, ವೇದದಿಂದಲೇ ಆಗುವಂತಹದ್ದು, ಅಥವಾ ವೇದವನ್ನು ಆಧಾರದಲ್ಲಿಟ್ಟುಕೊಂಡ ಅನುಮಾನ ಎಂಬ ಎರಡನೇ ಪ್ರಮಾಣ ಏನಿದೆಯಲ್ಲ, ಅದರಿಂದಲೂ ಕೆಲವೊಮ್ಮೆ ಆಗತ್ತೆ. ಅದೆಲ್ಲ ವಿಷಯ ಬೇರೆ. ಅಂತೂ ಪ್ರಮಾಣದಿಂದ ಆ ತತ್ವದ ನಿರ್ಣಯವಾಯಿತಲ್ವೋ? ಯಾವ ತತ್ವದ ನಿರ್ಣಯ? ಪರತತ್ವದ ನಿರ್ಣಯ. ಭಗವಂತನೆಂಬ ಪರತತ್ವದ ನಿರ್ಣಯ ಅಂದ್ರೇನು? ಭಗವಂತನೆಂಬ ತತ್ವದ ನಿರ್ಣಯ ಅಂದ್ರೇನು? ಭಗವಂತನ ಗುಣಗಳು ಎಷ್ಟು, ಗುಣಗಳು ಹೇಗಿವೆ, ಅವನ ಸ್ವರೂಪ ಹೇಗಿದೆ, ಅವನ ಸಾಮರ್ಥ್ಯ ಹೇಗಿದೆ, ಆ ಭಗವಂತನ ಸ್ವರೂಪದ ಬಗ್ಗೆ, ಅವನ ಕ್ರಿಯೆಗಳನ್ನಿ, ಅವನ ಮಹಿಮೆಗಳನ್ನಿ, ಏನೇನೇನೇನಿದೆಯೋ ತಿಳಿಯಬೇಕಾದದ್ದು ಅದೆಲ್ಲವೂ ಪರತತ್ವ, ಭಗವತ್ ತತ್ವ. ಅದಕ್ಕೆ ಭಗವತ್ ತತ್ವಜ್ಞಾನ ಮಾಡಿಕೊಳ್ಳಿ. ಏನು ಭಗವತ್ ತತ್ವಜ್ಞಾನ ಮಾಡಿಕೊಳ್ಳುವುದು? ಭಗವಂತನ ರೂಪಗಳೆಷ್ಟು, ಅವುಗಳಿಗೆ ಭೇದ ಇದೆಯೋ ಇಲ್ವೋ? ರೂಪಗಳಲ್ಲಿ ಅನಂತ ರೂಪಗಳು, ರಾಮ ಕೃಷ್ಣ ಬೇಕಾದಷ್ಟು ಅನಂತ ರೂಪಗಳಿವೆ. ಯಾವ ರೂಪಗಳಿಗೂ ಭೇದ ಇಲ್ಲ, ರೂಪಗಳನಂತ. ಆದರೂ ಭೇದ ಇಲ್ಲ, ಅಭೇದವೇ ಇದೆ. ಎಲ್ಲ ರೂಪಗಳಿಗೂ ಅಭೇದ ಇದೆ. ಅದು ಹೇಗ್ರಿ? ಅನಂತ ಅಂತಂತೀರಿ, ಅನಂತ ಅಂತಂತೀರಿ, ಭೇದ ಇಲ್ಲದೆ ಅನಂತ ಅಂತ ಹೇಗಾಗ್ಲಿಕ್ಕೆ ಸಾಧ್ಯ? ಎರಡು ಅಂತಂತೀರಿ, ಎರಡು ಬೆರಳುಗಳು. ಎರಡು ಬೆರಳುಗಳು ಅಂತಂದರೆ ಇವೆರಡರಲ್ಲಿ ಭೇದ ಇಲ್ಲದೆ ಇದ್ದರೆ ಎರಡು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಸಂಖ್ಯೆ ಒಂದು ಬಿಟ್ಟು ಎರಡನೆಯದ್ದು ಬಂದರೆ ಭೇದ ಬೇಕಲ್ಲ. ಅಂದಮೇಲೆ ಪರಮಾತ್ಮನಲ್ಲಿ ಎರಡೇ ಪರಮಾತ್ಮನ ರೂಪ ಅಲ್ಲ, ಅನಂತ ಪರಮಾತ್ಮನ ರೂಪಗಳು, ಎಂಡ್ಲೆಸ್ ಆದ ರೂಪಗಳಿವೆ. 1 2 3 ಅಂತ ಎಣಿಸ್ಲಿಕ್ಕಾಗಲ್ಲ. ಅಂದಮೇಲೆ ಭೇದ ಇಲ್ಲದೆ ಇದ್ರೆ ಅನಂತ ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ? ಅನಂತ ರೂಪಗಳು ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ? ಒಂದೇ ರೂಪ ಅಂತ ಹೇಳಬೇಕು. ಇದೇ ವಿಶಿಷ್ಟವಾದ ವಿಷಯ. ಈ ತತ್ವದ ನಿರ್ಣಯ ಹೇಗಾಗತ್ತೆ? ಇದೇ ನೋಡಿ ಭಗವತ್ ತತ್ವದ ಜ್ಞಾನ ಮಾಡಿಕೊಳ್ಳುವುದು ಅಂತಂದ್ರೆ. ಸುಮ್ಮನೆ ನಾರಾಯಣ ಅದು ಒಂದು ಜ್ಞಾನ ಮಾಡಿಕೊಳ್ಳುವುದೇ. ಇವನು ನಾರಾಯಣ ಅಂತಂದ್ರು ಪರಮಾತ್ಮನನ್ನು ನಾರಾಯಣ ಅಂತ ಕರೀತಾರೆ ಅಂತ. ಅದು ಭಗವತ್ ತತ್ವದ ಜ್ಞಾನನೇ, ಪರತತ್ವದ ನಿರ್ಣಯವೇ. ಅದಷ್ಟೇ ಅಲ್ಲ, ಈ ತರಹದ ಅನೇಕ ವಿಚಾರಗಳು ಇದೆ. ಇವಾಗ ನಿಮಗೆ ಉದಾಹರಣೆ ಕೊಟ್ಟೆ. ಸಂಖ್ಯೆ 1 ರಿಂದ 2ಕ್ಕೆ ಹೋದರೆ ಆ ವಸ್ತುಗಳಲ್ಲಿ ಭೇದ ಇದ್ರೇನೆ 2 ಅಂತ ಸಂಖ್ಯೆ ಹುಟ್ಟತ್ತಲ್ಲಿ, ಅಂದರೆ ಬರತ್ತೆ, ಹೇಳಲಿಕ್ಕೆ ಸಾಧ್ಯ. ಅಂಥದ್ದು ಪರಮಾತ್ಮನ ರೂಪಗಳಲ್ಲಿ ಅನಂತ ರೂಪಗಳು. ಭೇದ ಇಲ್ಲ ಅಂತಂದ್ರೆ ಏನು ಮಾಡ್ತೀರಿ? ಭೇದನೇ ಇಲ್ಲ ಅಂದರೆ ಅನಂತ ರೂಪಗಳು ಅಂತ ಹೇಗೆ ಹೇಳ್ತೀರಿ? ಒಂದೇ ರೂಪ ಅಂತ ಹೇಳಿ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಇದಕ್ಕೆ ಶ್ರೀಮದಾಚಾರ್ಯರು ವೇದಗಳನ್ನು, ಬ್ರಹ್ಮಸೂತ್ರಗಳನ್ನು ಆಧಾರದಲ್ಲಿಟ್ಟುಕೊಂಡು ಪ್ರಮಾಣವಾಗಿ ಕೊಟ್ಟು, ಭೇದ ಇಲ್ಲದೇ ಇದ್ದರೂ ಕೂಡ ಅನಂತ ರೂಪಗಳು ಪರಮಾತ್ಮನ ದಿವೇ ಅಂತ ಸಮರ್ಥನೆ ಮಾಡ್ತಾರೆ. ಹೇಳಿ ನೋಡೋಣ. ಭೇದ ಇಲ್ಲದೆ, ಈ ಬೆರಳಲ್ಲಿ ಈ ಬೆರಳಿಂದ ಭೇದ ಇಲ್ಲದೇನೆ ಇದು 2 ಅಂತ ಹೇಳಲಿಕ್ಕೆ ಸಾಧ್ಯವಾ? ಒಂದೇ ಒಂದು ಬೆರಳಿದೆ, 2 ಅಂತ ಹೇಳ್ತೀರಾ? ಒಂದೇ ಅಂತ ಹೇಳಲೇಬೇಕು ನೀವು. ಈಗ 2 ಅಂತ ಹೇಳ್ತೀರಿ. ಯಾಕೆ? ಇವೆರಡರಲ್ಲಿ ಭೇದ ಇದೆ. ಇದು ಒಂದರಲ್ಲಿ ಇದರಿಂದ ಇದಕ್ಕೆ ಭೇದ ಇಲ್ಲ, ಅಭೇದ ಇಲ್ಲ, ಆದ್ದರಿಂದ 1. ಇದರಿಂದ ಇದಕ್ಕೆ ಭೇದ ಇದೆ, ಆದ್ದರಿಂದ 2 ಅಂತ. ಹಾಗಾದರೆ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಹೋಯ್ತಂದ್ರೆ ಅಲ್ಲಿ ಏನು ಇರಲೇಬೇಕು? ಭೇದ ಇರಲೇಬೇಕು. 2 ಪುಸ್ತಕ. ಯಾವಾಗ ದ್ವಿತ್ವ ಎಂಬ ಸಂಖ್ಯೆ ಬರಬೇಕಂದ್ರೆ ಭೇದ ಇದ್ರೇನೆ ಇವೆರಡರಲ್ಲಿ ದ್ವಿತ್ವ ಎಂಬ ಸಂಖ್ಯೆ ಬರುತ್ತೆ. ಇಲ್ಲಾದರೆ, ಭೇದ ಇಲ್ಲ ಅಂದರೆ ಏಕತ್ವ ಎಂಬ ಸಂಖ್ಯೆ ಅಷ್ಟೇ ಹೇಳಬೇಕು ನಾವು. ಒಂದೇ ಒಂದು ಪುಸ್ತಕ ಅಂತ ಹೇಳಬೇಕು, 2 ಪುಸ್ತಕ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಹಾಗಾದರೆ ದ್ವಿತ್ವ, ತ್ರಿತ್ವ, ಚತುಷ್ಟ್ವ ಎಂಬ ಸಂಖ್ಯೆ ಆ ವಸ್ತುಗಳಲ್ಲಿ ಬರಬೇಕು ಅಂತಂದರೆ ಏನು ಮಾಡಬೇಕು ನಾವು? ಆ ವಸ್ತುಗಳಲ್ಲಿ ಭೇದ ಇದೆ ಅಂತ ಹೇಳಲೇಬೇಕು. ನಿಯಮ ಇದು, ರೂಲ್ ಇದು ಅಲ್ವಾ? ಇಲ್ಲದಿದ್ದರೆ ಹೇಳಲಿಕ್ಕೆ ಬರಲ್ಲ.
ನೀವು ಮುಂದೆ ಹೋಗಬೇಕು ಅಂತಂದರೆ ಗ್ರೀನ್ ಸಿಗ್ನಲ್ ಬಂದ ಮೇಲೇ ಹೋಗಬೇಕು, ಇಲ್ಲಾಂದರೆ ಹೋಗ್ಲಿಕ್ಕೆ ಬರಲ್ಲ. ರೂಲ್ ತಾನೇ, ಹೌದು. ಅದನ್ನೆಲ್ಲ ನಾವು ಫಾಲೋ ಮಾಡಲ್ಲ, ಅದು ಬೇರೆ. ರೂಲ್ ಅಂತೂ ಇದೆಯಲ್ಲ, ಹಾಗೆ ಇದು ರೂಲ್. ಇದು ಫಾಲೋ ಮಾಡದೇ ಇರುವ ರೂಲ್ ನಮ್ಮಲ್ಲಿದೆ. ಗ್ರೀನ್ ಸಿಗ್ನಲ್ ಇಲ್ಲದೇ ಇದ್ದರೂ ರೆಡ್ ಇದ್ದಾಗೂ ಹೋಗ್ಬಿಡ್ತೇವೆ. ಇದೆಲ್ಲ ಹಂಗಲ್ಲ. ಶಬ್ದಗಳಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಆ ನಿಯಮಕ್ಕೆ ಅನಿವಾರ್ಯವಾಗಿ ಶರಣು ಹೋಗಬೇಕು. ಅಂದಮೇಲೆ ಹೇಳಿ ನೋಡೋಣ, ಭೇದ ಇಲ್ಲ ಅಂತ ಹೇಳ್ತೀರಾ? ಇದೆ ಅಂತ ಹೇಳಬೇಕು. ಅದರಿಂದಲೇ 2 ಪರಮಾತ್ಮನ ರೂಪಗಳಲ್ಲಿ ಎಷ್ಟು ರೂಪಗಳು? ಅನಂತ ರೂಪಗಳು. ಭೇದ ಇದೆಯೋ ಇಲ್ವೋ? ಅನಂತ ರೂಪಗಳು ಅಂತ ಅನಂತ ಅಂತ ಹೇಳ್ತಾ ಇದ್ದೀರಿ. ಒಂದಕ್ಕಿಂತ ಹೆಚ್ಚು ಸಂಖ್ಯೆ ಅಂತೂ ಇದೆಯಾ? ಅನಂತ ಬೇಕಾದಷ್ಟಿದೆ. ಅನಂತ ಅಂತಂತ ಇದೆ ಅಂದ್ರೆ ಭೇದ ಇದ್ರೇನೆ ಅನಂತವಾಗಬೇಕು, ಇಲ್ಲದಿದ್ರೆ 1 ಅಂತ ಹೇಳಬೇಕು. ಭೇದ ಇಲ್ಲ. ಶ್ರೀಮದಾಚಾರ್ಯರು ಹೇಳ್ತಾರೆ ಪರಮಾತ್ಮನ ರೂಪಗಳು ಅನಂತ, ಆದರೂ ಭೇದ ಇಲ್ಲ, ಅಭೇದವೇ ಇದೆ. ಈ ರೀತಿ ಪರಮಾತ್ಮನ ಗುಣಗಳೆಷ್ಟು? ಅನಂತ ಗುಣಗಳು ಅಲ್ವಾ? ಗುಣಗಳು ಅನಂತ. ಆದರೆ ಆ ಗುಣಗಳಲ್ಲಿ ಭೇದ ಇದೆಯಾ? ಇಲ್ಲ. ಒಂದು ಜ್ಞಾನ ಇದೆ ಪರಮಾತ್ಮನದ್ದು, 2ನೇ ಜ್ಞಾನ ಇದೆ. ಈ ಜ್ಞಾನಕ್ಕೂ ಈ ಜ್ಞಾನದಿಂದ ಭೇದ ಇದೆಯಾ? ಈ ಬೆರಳಿನಿಂದ ಈ ಬೆರಳಿಗೆ ಭೇದ ಇದ್ದಂತೆ ಪರಮಾತ್ಮನ ಒಂದು ಜ್ಞಾನ ಮತ್ತೊಂದು ಜ್ಞಾನದಿಂದ ಭೇದ ಇದೆಯಾ? ಇಲ್ಲ. ಈ ಜ್ಞಾನ ಎರಡೂ ಒಂದು, ಭೇದವಲ್ಲ. ಹೀಗೆ ಪರಮಾತ್ಮನ ಕ್ರಿಯೆಗಳೆಷ್ಟು? ಅನಂತ ಕ್ರಿಯೆಗಳು. ಒಂದು ಕ್ರಿಯೆಯಿಂದ ಮತ್ತೊಂದು ಕ್ರಿಯೆಗೆ ಭೇದ ಇದೆಯಾ? ಇಲ್ಲ. ಈಗೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾನೆ, ಮುಂದಿನ ಕಲ್ಪದಲ್ಲಿ ಮತ್ತೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಈಗೊಂದು ಸೃಷ್ಟಿಕ್ರಿಯೆ, ಆವಾಗೊಂದು ಸೃಷ್ಟಿಕ್ರಿಯೆ. ಆ ಕ್ರಿಯೆಗೂ ಈ ಕ್ರಿಯೆಗೂ ಭೇದ ಇದೆಯಾ? ಭೇದ ಇಲ್ಲ. ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಬಟ್ ನಮಗೆ ಅದು ಕಾಮನ್ ಮ್ಯಾನ್ ಇದೆ ಅಂತ ಅನ್ಸುತ್ತೆ. ಇದೆ ಅಂತ ಅನ್ಸುತ್ತೆ, ಅದು ತಪ್ಪು ತಿಳುವಳಿಕೆ. ಸರಿ. ಇದು ತತ್ವಜ್ಞಾನ ಆಗಲ್ಲ. ಭಗವಂತನ ವಿಷಯದಲ್ಲಿ ಇವು ತತ್ವಜ್ಞಾನವಾಗಲ್ಲ, ಮಿಥ್ಯಾಜ್ಞಾನವಾಗತ್ತೆ. ಅನಿಸತ್ತೆ. ಅದನ್ನು ಶಾಸ್ತ್ರವನ್ನು ನಾವು ಆಧಾರವಾಗಿಟ್ಟುಕೊಂಡು ಆಚಾರ್ಯರ ಮಾತುಗಳು, ಟೀಕಾಕೃತ್ಪಾದನ ಮಾತುಗಳನ್ನು ಇಟ್ಟುಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಭೇದ ಇಲ್ಲ ಅಂತ ಸ್ಪಷ್ಟವಾಗಿ ತೋರ್ತದೆ. ಅಂದರೆ ಸಂಖ್ಯಾ ಅನೇಕ ಇದೆ, ಆದರೂ ಭೇದ ಇಲ್ಲ. ಅದು ಹೇಗೆ? ಸಿದ್ಧಾಂತನೇ ಆಗಿದೆ, ವ್ಯವಸ್ಥೆ ಮಾಡಿ ಕೊಡ್ತಾರೆ. ಹಾಗಾದರೆ ಪರಮಾತ್ಮನ ರೂಪಗಳಲ್ಲಿ, ಪರಮಾತ್ಮನ ಕ್ರಿಯೆಗಳಲ್ಲಿ, ಪರಮಾತ್ಮನ ಗುಣಗಳಲ್ಲಿ, ಪರಮಾತ್ಮನ ಅವಯವಗಳಿವೆ. ಅನಂತ ರೂಪಗಳಂದಮೇಲೆ ಅನಂತ ಅವಯವಗಳು. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್. ಅನಂತ ತಲೆಗಳು, ಅನಂತ ಕೈಗಳು, ಅನಂತ ಕಾಲುಗಳು ಇವೆ. ಅವಯವಗಳಲ್ಲಿ ಭೇದ ಇದೆಯಾ? ಇಲ್ವೇ ಇಲ್ಲ. ಪರಮಾತ್ಮನ ಕೈ ಅಂದರೆ ಅದು ಪರಮಾತ್ಮನ ತಲೆನೇ, ಅದು ಪರಮಾತ್ಮನ ತಲೆ ಅಂದರೆ ಅದು ಪರಮಾತ್ಮನ ಕೈ. ಯಾವ ಅವಯವಗಳಲ್ಲಿಯೂ ಭೇದ ಇಲ್ಲ. ಪರಮಾತ್ಮ ಒಂದು ಕೂದಲನ್ನು, ಕೃಷ್ಣಕೇಶವನ್ನು ಎತ್ತಿ ಹಾಕಿದ, ಕೃಷ್ಣನ ರೂಪ ಅದು, ಕೃಷ್ಣಾವತಾರ ಅಲ್ವಾ? ಆ ಮೂಲ ರೂಪಕ್ಕೂ ಕೃಷ್ಣ ರೂಪಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಅಂದಮೇಲೆ ಅವಯವಕ್ಕೂ ಪರಮಾತ್ಮನಿಗೂ ಭೇದ ಇಲ್ಲ ಅಂತಾಯ್ತಲ್ಲ. ಕೃಷ್ಣನ ಸಾಮರ್ಥ್ಯ ಏನೋ ಮೂಲ ರೂಪಕ್ಕೂ ಅಷ್ಟೇ ಸಾಮರ್ಥ್ಯ ಇದೆ. ಅಂದಮೇಲೆ ಅವನ ಅವಯವ ಒಂದು ಕೂದಲು, ಅದು ಚಿನ್ಮಯವಾದ ಅನಂತ ಗುಣಪೂರ್ಣವಾದ ಕೂದಲದು, ಸ್ವತಂತ್ರವಾದ ಕೂದಲು. ಅದನ್ನು ಹಾಕಿದ್ದಕ್ಕೆ ಕೃಷ್ಣ ರೂಪವಾಗಿ ಬಂತು. ಅಂದಮೇಲೆ ಪರಮಾತ್ಮನ ಅವಯವಗಳಲ್ಲಿ ಭೇದ ಇಲ್ಲ. ಅಭಿನ್ನವಾದ ಅವಯವಗಳು, ಎಲ್ಲವೂ ಅಭಿನ್ನ, ಆದರೂ ಅನಂತ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತ. ಎಲ್ಲೆಲ್ಲೆಲ್ಲೂ ಸಿಗುವುದಿಲ್ಲ. ರೂಪಗಳು, ಗುಣಗಳು, ಕ್ರಿಯೆಗಳು, ಅವಯವಗಳು, ಪರಮಾತ್ಮನ ಇತ್ಯಾದಿ ಮಹಿಮೆಗಳು ಎಲ್ಲವೂ ಅನಂತ, ಆದರೆ ಭೇದ ಇಲ್ವೇ ಇಲ್ಲ. ಇದೇನಿದೆಯಲ್ಲ, ಇದು ಭಗವತ್ ತತ್ವಜ್ಞಾನ. ಈ ತರಹ ಅನೇಕ ವಿಚಾರಗಳಿವೆ, ಅನೇಕ ತತ್ವಗಳಿವೆ. ಈ ತರಹದ ತತ್ವಗಳನ್ನು ನಾವು ನಿರ್ಣಯ ಮಾಡಿಕೊಳ್ಳುವುದೇ ಪರತತ್ವಜ್ಞಾನ. ಇದು ಯಾವುದರಿಂದ ಆಗುತ್ತೆ? ಇಷ್ಟೆಲ್ಲ ಉಪನ್ಯಾಸವಾಯಿತು. ಇದೆಲ್ಲ ಯಾವುದರಿಂದ ತಿಳಿಯಲಿಕ್ಕಾಗತ್ತೆ? ನಿರ್ಣಯ ಮಾಡಿಕೊಳ್ಳಿಕ್ಕೆ, ಬರೀ ತಿಳಿಯಲಿಕ್ಕಲ್ಲ, ಪ್ರಮಾಣಗಳಿಂದಲೇ ತಿಳಿಯಬೇಕು. ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ ಅಲ್ವಾ? ಪರತತ್ವಜ್ಞಾನ. ಅಪರತತ್ವ ಅಂತ. ಅಪರತತ್ವ ಅಂದರೆ ಪರ ಅಲ್ಲದ ಯಾವುದು? ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳು. ಲಕ್ಷ್ಮೀದೇವಿ ಜೀವಳಲ್ಲ, ಚೇತನಳು. ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ಎಲ್ಲ ಚೇತನರನ್ನು ತೆಗೆದುಕೊಳ್ಳಿ, ಅನಂತ ಚೇತನರು. ಮತ್ತು ಜಡ ಪದಾರ್ಥ, ಎಲ್ಲ ಅನಂತ ಜಡ ಪದಾರ್ಥಗಳಿವೆ. ಸಣ್ಣ ಪರಮಾಣುವನ್ನು ಹಿಡಿದುಕೊಂಡು ದೊಡ್ಡ ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಅವೇನು ಜಡ ಪದಾರ್ಥಗಳಿವೆ,
ಅವೆಲ್ಲವೂ ಜಡ ತತ್ವಗಳು. ಹಾಗಾದರೆ ಅಪರತತ್ವದ ಗುಂಪಿದು. ಪರತತ್ವ ಒಂದು, ಅಪರತತ್ವ ಅನಂತ. ಚೇತನದ ಗುಂಪು, ಜಡದ ಗುಂಪು ಎಲ್ಲ ಸೇರಿಕೊಂಡು ಅಪರತತ್ವ ಅಂತ. ಪರತತ್ವ ಅಂದರೆ ಭಗವಂತ ಒಬ್ಬನು ಅಂತ ಇಟ್ಕೊಂಡಾಗ ಪರತತ್ವ. ಅಂತೂ ತತ್ವಗಳು ಅಂದರೆ ಏನು? ಅತ್ಯಂತ ಸತ್ಯವಾದ ಎಲ್ಲ ವಸ್ತುಗಳು ಅಂತ ಒಂದು ಅರ್ಥದಲ್ಲಿ ಇಟ್ಕೊಳ್ಳೋಣ. ಅತ್ಯಂತ ಸತ್ಯವಾದ ಎಲ್ಲ ವಸ್ತುಗಳು, ಅದು ಪರಮಾತ್ಮನನ್ನು ಹಿಡಿದುಕೊಂಡು ಎಲ್ಲ ವಸ್ತುಗಳು, ಇವು ತತ್ವಗಳು. ಈ ತತ್ವ, ಇದು ಒಂದು ತತ್ವನೇ. ಇದರ ಸರಿಯಾದ ಜ್ಞಾನ ಮಾಡಿಕೊಳ್ಳುವುದು ತತ್ವಜ್ಞಾನವೇ. ಯಾವುದರಿಂದ ಆಗತ್ತೆ? ಇದು ಪುಸ್ತಕ ಅಂತ ಹೇಗೆ ತಿಳಿದ್ವಿ ನಾವು? ಪ್ರಮಾಣದಿಂದ ತಿಳಿದ್ವಿ. ಪ್ರತ್ಯಕ್ಷ ಎಂಬ ಇಂದ್ರಿಯ ಏನಿದೆ, ಚಕ್ಷುರಿಂದ್ರಿಯ, ಅದರಿಂದ ಈ ತತ್ವದ ಜ್ಞಾನವಾಯಿತು. ಇದರಲ್ಲಿ ಪುಸ್ತಕತ್ವ ಎಂಬ ಧರ್ಮ ಇದೆ. ಆ ಪುಸ್ತಕತ್ವವೆಂಬ ಧರ್ಮವನ್ನು ಇದು ಪಡೆದಿದ್ದರಿಂದ ಇದು ಪುಸ್ತಕ ಅಂತೆ ನಾವು ತಿಳಿದಿಲ್ಲ. ಇದು ತತ್ವಜ್ಞಾನ. ಅಪರ ತತ್ವ ಇದು. ಅದರ ನಿರ್ಣಯ ನಾವು ಮಾಡಿಕೊಂಡು ಯಾವುದರಿಂದ? ಪ್ರಮಾಣದಿಂದ. ಹಾಗಾದರೆ ಪ್ರಮಾಣ ಯಾಕೆ ಬೇಕು? ತತ್ವಗಳ ನಿರ್ಣಯ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರಮಾಣ ಬೇಕು ಅಲ್ವಾ? ತತ್ವ ನಿರ್ಣಯಕ್ಕೋಸ್ಕರ ಪ್ರಮಾಣ ಬೇಕು. ಪ್ರೂಫ್ಗಳು ಯಾಕೆ ಬೇಕಂತಾಯಿತು? ಹಾಗಾದರೆ ತತ್ವ ನಿರ್ಣಯಕ್ಕೆ. ತತ್ವಗಳು ಎಷ್ಟು, ಯಾವುವು ಬೇರೆ ವಿಚಾರ. ನಾನು ನಿಮಗೆ ತೋರಿಸಿಕೊಟ್ಟೆ ಒಂದು ಸ್ಥೂಲವಾಗಿ ಪರ ಅಪರ ಅಂತ ಮಾಡಿ, ಎರಡು ತತ್ವಗಳು ಅಂತ ಮಾಡಿಕೊಂಡು ಒಂದು ಅಭಿಪ್ರಾಯದಲ್ಲಿ ನಿಮಗೆ ತಿಳಿಸಿಕೊಟ್ಟೆ. ಹಾಗಾದರೆ ಒಟ್ಟಾರೆ ತಿಳಿಯಬೇಕಾದದ್ದೇನು ಅಂದರೆ, ಪ್ರಮಾಣಗಳಿಂದ ತತ್ವದ ನಿರ್ಣಯವಾಗ್ತದೆ. ಅದಕ್ಕೋಸ್ಕರ ಪ್ರಮಾಣಗಳು ಬೇಕು. ಆ ಪ್ರಮಾಣಗಳು ಎಷ್ಟು ಅಂತನ್ನುವುದನ್ನು ಪ್ರಾರಂಭದಲ್ಲಿ ನಾವು ವಿಭಾಗ ಮಾಡಿಕೊಂಡಿದ್ದೇವೆ. ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ಪ್ರತ್ಯಕ್ಷ ಅಂದರೆ ಇಂದ್ರಿಯಗಳು, ಅನುಮಾನ ಅಂತಂದರೆ ಅನುಮಾನ, ಅದರ ವಿವರಣೆ ಮಾಡ್ತೇನೆ ಮತ್ತೊಂದು ದಿವಸ. ಅನುಮಾನ ಎಂಬ ಪ್ರಮಾಣದ ವಿವರಣೆ ಮಾಡ್ತೇನೆ. ಅನೇಕ ವಿಷಯಗಳನ್ನು ಹೇಳಬೇಕಾಗಿದೆ ಅದರಲ್ಲಿ, ಅದನ್ನು ಹೇಳ್ತೇನೆ. ಕ್ರಮೇಣ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಂಡು ಹೋದರೆ ಅದು ಅರ್ಥವಾಗ್ತದೆ. ತುಂಬ ವಿಷಯ ಇದೆ ಅನುಮಾನದ ಪ್ರಕ್ರಿಯೆಯಲ್ಲಿ. ಅನೇಕ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಅನೇಕ ವಿಷಯಗಳನ್ನು ಅಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂತೂ ಅನುಮಾನ ಎಂಬ ಒಂದು ಪ್ರಮಾಣ ಇದೆ. ಮೂರನೆಯದ್ದು ಆಗಮ ಅಂದರೆ ಶಬ್ದ. ಅದು ಅಪೌರುಷೇಯವಾದ ವೇದಗಳೇ ಆಗಿರಬಹುದು, ಪೌರುಷೇಯವಾದ ಪುರುಷರಿಂದ ನಿರ್ಮಾಣಗೊಂಡ ರಚನೆ ಮಾಡಿದ ಶಬ್ದಗಳು ಆಗಿರಬಹುದು. ಅಪೌರುಷೇಯವಾದ ವೇದ, ಪುರುಷರಿಂದ ರಚಿತವಾದ ಪೌರುಷೇಯ ಗ್ರಂಥಗಳು, ತಂದೆಯ ವಚನ, ಗುರುಗಳ ವಚನ, ಮಿತ್ರನ ವಚನ ಇತ್ಯಾದಿಗಳು. ಇದು ಪೌರುಷೇಯ ಗ್ರಂಥಗಳು, ವಾಕ್ಯಗಳು. ಇವುಗಳು ಆಗಮ ಭಾಗದಲ್ಲಿ ಬರುತ್ತೆ. ಹಾಗಾದರೆ ಪ್ರತ್ಯಕ್ಷ, ಅನುಮಾನ, ಆಗಮ ಅನ್ನುವುದು ಮೂರು ಪ್ರಮಾಣಗಳಿವೆ. ಈ ಮೂರೂ ಪ್ರಮಾಣಗಳಿಂದ ಏನಾಗುತ್ತೆ? ಆಯಾ ತತ್ವಗಳ ನಿರ್ಣಯವಾಗ್ತಾ ಹೋಗ್ತದೆ. ಪ್ರತ್ಯಕ್ಷದಿಂದ ಕೆಲವು ತತ್ವಗಳ ನಿರ್ಣಯ, ಅನುಮಾನದಿಂದ ಕೆಲವು ತತ್ವಗಳ ನಿರ್ಣಯ, ವೇದ ಅಥವಾ ಪೌರುಷೇಯ ಶಬ್ದಗಳಿಂದ ಕೆಲವು ತತ್ವಗಳ ನಿರ್ಣಯ. ಹೀಗೆ ಅಂತೂ ಮೂರು ವಿಧವಾದ ಪ್ರಮಾಣಗಳು. ಆ ಮೂರೂ ವಿಧವಾದ ಪ್ರಮಾಣಗಳಿಂದ ಆಯಾ ತತ್ವಗಳ ನಿರ್ಣಯ ನಮಗೆ, ನಿರ್ಣಯ ಅಂದರೆ ಜ್ಞಾನ, ಯಥಾರ್ಥ ಜ್ಞಾನವಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಪ್ರಮಾಣಗಳು ಬೇಕು. ಈ ಪ್ರಮಾಣಗಳೇನಿವೆಯಲ್ಲ, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ, ಇವುಗಳ ಸಾಮಾನ್ಯ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯ ಲಕ್ಷಣ ಅಂದರೆ ಏನು? ಹಾಗಾದರೆ ಪ್ರಮಾಣದ ಇಡೀ ಪ್ರಮಾಣಗಳಲ್ಲಿ ಎಷ್ಟೆಷ್ಟು ಪ್ರಮಾಣಗಳಿವೆಯೋ ಆ ಎಲ್ಲ ಪ್ರಮಾಣಗಳಲ್ಲಿಯೂ ಇರುವ ಒಂದೇ ಒಂದು ಧರ್ಮ, ಸಾಮಾನ್ಯ ಕಾಮನ್ನಾದ ಲಕ್ಷಣ ಒಂದಿದೆ. ಅದು ಕೇವಲ ಪ್ರತ್ಯಕ್ಷದ ಲಕ್ಷಣ ಅಂತಷ್ಟೇ ಅಲ್ಲ, ಅನುಮಾನ ಎಂಬ ಪ್ರಮಾಣದ ಲಕ್ಷಣ ಅಂತಷ್ಟೇ ಅಲ್ಲ, ಆಗಮ ಮೂರನೆಯ ಭಾಗ ಏನಿದೆ ಅಲ್ಲ ಪ್ರಮಾಣದ್ದು, ಅದರ ಲಕ್ಷಣ ಅಂತಷ್ಟೇ ಅಲ್ಲ, ಪ್ರತ್ಯಕ್ಷದಲ್ಲಿಯೂ ಇದೆ, ಅನುಮಾನದಲ್ಲಿಯೂ ಇದೆ. ಸಾಮಾನ್ಯ ಅದಕ್ಕೆ ಪ್ರತ್ಯಕ್ಷದಲ್ಲಿಯೂ, ಅನುಮಾನದಲ್ಲಿಯೂ, ಆಗಮದಲ್ಲಿಯೂ ಬರುವ ಒಂದೇ ಒಂದು ಲಕ್ಷಣ. ಶಾಸ್ತ್ರಾಧಿಮತ್ವ ಎಲ್ಲಿದೆ ರೀ? ಎಲ್ಲ ಗೋವುಗಳಲ್ಲಿದೆ. ಕಪಿಲ ಗೋವಿನಲ್ಲಿ ಮಾತ್ರ ಇದೆಯಾ? ಇಲ್ಲ. ಅಥವಾ ಬೇರೆ ಇನ್ನೊಂದು ತರಹದ ಗೋವಿನಲ್ಲಿ ಮಾತ್ರ ಇದೆಯಾ? ಶಬಲ ಗೋವಿನಲ್ಲಿದೆಯಾ? ಶ್ವೇತ ಗೋವಿನಲ್ಲಿದೆಯಾ? ಇಲ್ಲ. ಶಾಸ್ತ್ರಾಧಿಮತ್ವ ಇರುವುದು ಎಲ್ಲ ಗೋವುಗಳಲ್ಲಿ. ಗೋತ್ವ ಇರುವುದು ಎಲ್ಲ ಗೋವುಗಳಲ್ಲಿ. ಲಕ್ಷ್ಯವಾದ ಎಲ್ಲ ಗೋವುಗಳಲ್ಲಿಯೂ ಗೋತ್ವ ಇದೆ, ಶಾಸ್ತ್ರಾಧಿಮತ್ವ ಇದೆ. ಹಾಗೆ ಪ್ರಮಾಣಗಳು ಅಂತ ಯಾವುದಿದೆಯೋ ಅದೆಲ್ಲದರಲ್ಲಿಯೂ ಈ ಲಕ್ಷಣ ಇದೆ ಅನ್ನುವಂತೆ ಸಾಮಾನ್ಯವಾದ ಲಕ್ಷಣವನ್ನು ಇಲ್ಲಿ ಹೇಳ್ತಾರೆ. ಹೇಗಿರುತ್ತೆ ಶಾಸ್ತ್ರಾಧಿಮತ್ವ? ಶಾಸ್ತ್ರಾಧಿಮತ್ವ ಗೋವಿನ ಲಕ್ಷಣ.
ಆ ಲಕ್ಷಣ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳುವುದು ಪ್ರಮಾಣದ ಲಕ್ಷಣವನ್ನು ಹೇಳ್ತಾರೆ ಮುಂದೆ. ನೀವು ಲಕ್ಷಣ ಶಾಸ್ತ್ರಾದಿಮತ್ವ ಅನ್ನೋದು ಗೋವಿನ ಲಕ್ಷಣ, ಅದು ಸರಿಯಾಗಿ ಕೇಳಿದ್ರಿ. ಆದರೆ ಲಕ್ಷಣ ಅಂದ್ರೆ ಅದೊಂದೇ ಲಕ್ಷಣ ಅಲ್ಲ, ಇದರ ಲಕ್ಷಣವನ್ನು ಇಲ್ಲಿ ಹೇಳ್ತಾರೆ. ಪ್ರಮಾಣದ ಲಕ್ಷಣ. ಅದಕ್ಕೆ ಪ್ರಮಾಣ ಸಾಮಾನ್ಯ ಲಕ್ಷಣಂ. ಪ್ರಮಾಣಗಳು ಅಂತ ಯಾವ್ಯಾವಿವೆಯೋ ಎಲ್ಲದರಲ್ಲಿಯೂ ಬರುವ ಒಂದೇ ಒಂದು ಲಕ್ಷಣವನ್ನು ಹೇಳಿಬಿಡ್ತಾರೆ. ಅದು ಪ್ರತ್ಯಕ್ಷದಲ್ಲಿಯೂ ಬರುತ್ತೆ. ಪ್ರತ್ಯಕ್ಷದಲ್ಲಿ ಬರುತ್ತೆ ಅಂದ್ರೇನು? ಎಲ್ಲ ಇಂದ್ರಿಯಗಳಲ್ಲೂ ಅದು ಆ ಧರ್ಮ ಇರುತ್ತೆ, ಅಸಾಧಾರಣ ಧರ್ಮ. ಎಲ್ಲ ಅನುಮಾನ, ಎಷ್ಟೆಷ್ಟು ತರಹದ ಅನುಮಾನಗಳು ನೀವು ಮಾಡ್ತೀರಿ, ಎಲ್ಲ ಅನುಮಾನ ಎಂಬ ಪ್ರಮಾಣಗಳಲ್ಲಿಯೂ ಆ ಲಕ್ಷಣ ಇರುತ್ತೆ. ಆಗಮ ಅಂದ್ರೇನು? ಅಪೌರುಷೇಯವಾದ ಶಬ್ದ ವೇದರಾಶಿ. ಪೌರುಷೇಯವಾದ ಶಬ್ದ ಅಂದ್ರೇನು? ಮಹಾಭಾರತ, ರಾಮಾಯಣ, ಭಾಗವತ ಅಂತ ಪರಮಾತ್ಮನ ರಚನೆ ಮಾಡಿದ್ದು, ಶ್ರೀಮದಾಚಾರ್ಯರು ರಚನೆ ಮಾಡಿದ ಗ್ರಂಥ, ಟೀಕಾರಾಯರು ರಚನೆ ಮಾಡಿದ ಗ್ರಂಥ, ನಮ್ಮ ತಂದೆ ಮಾತಾಡಿದ್ದು, ನಿಮ್ಮ ತಂದೆ ಮಾತಾಡಿದ್ದು, ಗುರುಗಳು ಮಿತ್ರರು ಅಂತೂ ಪರಿಚಿತರು ಮಾತಾಡಿದ್ದು, ಪೌರುಷೇಯ ಎಲ್ಲ ಶಬ್ದಗಳಲ್ಲಿಯೂ ಬರುತ್ತೆ ಆ ಧರ್ಮ. ಹೀಗೆ ಪ್ರಮಾಣಗಳು ಅಂತ ಯಾವ್ಯಾವಿವೆಯೋ ಎಲ್ಲದರಲ್ಲಿಯೂ ಆ ಶಬ್ದ ಆ ಲಕ್ಷಣ ಬರುತ್ತೆ. ಅಂತಹ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ಪ್ರಮಾಣ ಸಾಮಾನ್ಯ ಲಕ್ಷಣಂ. ಗೊತ್ತಾಯ್ತಾ? ನೋಡಿ, ತತ್ರ ಆದೌ ತಾವತ್ ಪ್ರಮಾಣ ಸಾಮಾನ್ಯ ಲಕ್ಷಣಂ ಉಚ್ಯತೆ. ತತ್ರ ಆದೌ ಅಂದರೆ ಆದಿಯಲ್ಲಿ ಮೊದಲಿಗೆ ತಾವತ್ ಏನು ಮಾಡ್ತೇವೆ ಅಂತಂದರೆ ನಾವು ತಾವತ್ ಪ್ರಮಾಣ ಸಾಮಾನ್ಯ ಲಕ್ಷಣಂ ಉಚ್ಯತೆ. ಪ್ರಮಾಣಗಳ ಸಾಮಾನ್ಯ ಲಕ್ಷಣವನ್ನು ಹೇಳ್ತೇವೆ. ಪ್ರಮಾಣ ಸಾಮಾನ್ಯ ಲಕ್ಷಣಂ, ಪ್ರಮಾಣಗಳ ಎಲ್ಲ ತರಹದ ಪ್ರಮಾಣಗಳೇನಿವೆಯಲ್ಲ ಆ ಎಲ್ಲ ಪ್ರಮಾಣಗಳ ಸಾಮಾನ್ಯ ಲಕ್ಷಣವನ್ನು ಹೇಳ್ತೇವೆ. ಅಂದರೆ ಆ ಎಲ್ಲದರಲ್ಲಿಯೂ ಈ ಲಕ್ಷಣ ಬಂದಿರಬೇಕು, ಅಂತಹ ಲಕ್ಷಣವನ್ನು ಹೇಳ್ತೇವೆ ಅಂತ ಹೇಳಿದರು. ಹಾಗಾದರೆ ತಾವತ್ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಇಲ್ಲಿ. ಆದವು ಮೊದಲಿಗೆ ತಾವತ್. ತಾವತ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಪ್ರಮಾಣಗಳ ಸಾಮಾನ್ಯ ಲಕ್ಷಣ, ಎಲ್ಲ ಪ್ರಮಾಣಗಳಲ್ಲಿಯೂ ಬಂದಿರಬೇಕು ಅಂತಹ ಅಸಾಧಾರಣ ಒಂದು ಧರ್ಮವನ್ನು ಹೇಳ್ತಾರೆ, ಲಕ್ಷಣವನ್ನು ಹೇಳ್ತಾರೆ. ಎಲ್ಲ ಪ್ರಮಾಣಗಳಲ್ಲಿ ಬರಬೇಕು ಅದು. ಇಲ್ಲಿ ಇದನ್ನು ಹೇಳ್ತಾ ಇದ್ದಾರಲ್ಲ, ಮುಂದೆ ಹೋದಂತೆ ಪ್ರಮಾಣ ವಿಶೇಷ ಲಕ್ಷಣವನ್ನು ಹೇಳ್ತಾರೆ. ಅರ್ಥವಾಯ್ತಾ? ಈಗೇನು ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಮಾಣಗಳ ಸಾಮಾನ್ಯ ಲಕ್ಷಣ, ಎಲ್ಲ ಪ್ರಮಾಣಗಳಲ್ಲಿ ಸಮಾನವಾಗಿ ಬಂದಿರಬೇಕದು. ಪ್ರತ್ಯಕ್ಷ, ಅನುಮಾನ, ಆಗಮ ಎಲ್ಲದರಲ್ಲಿಯೂ ಇರಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಭಾಗಗಳಲ್ಲಿ ಸ್ವಲ್ಪ ಮುಂದೆ ಹೋದಂತೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತ್ಯಕ್ಷ ವಿಶೇಷ ಲಕ್ಷಣವನ್ನು ಹೇಳ್ತಾರೆ. ಅಂದರೆ ಪ್ರತ್ಯಕ್ಷ ವಿಶೇಷ ಅಲ್ಲ, ಪ್ರಮಾಣ ವಿಶೇಷ ಲಕ್ಷಣವನ್ನು ಹೇಳ್ತಾರೆ. ಅಂದರೆ ಪ್ರತ್ಯಕ್ಷ ಅಂದರೆ ಏನು ಅದರ ಲಕ್ಷಣವನ್ನು ಹೇಳ್ತಾರೆ. ಅನುಮಾನ ಅಂದರೆ ಏನು ಅದರ ಲಕ್ಷಣವನ್ನು ಹೇಳ್ತಾರೆ. ಆಗಮ ಅಂದರೆ ಏನು ಅದರ ಲಕ್ಷಣವನ್ನು ಹೇಳ್ತಾರೆ. ಇದೇನಾಗುತ್ತೆ? ಪ್ರಮಾಣ ವಿಶೇಷಗಳ ಲಕ್ಷಣಗಳು. ಪ್ರತ್ಯಕ್ಷ ಅನ್ನುವುದು ಒಂದು ಪ್ರಮಾಣ ವಿಶೇಷ, ಪಾರ್ಟ್ ಆಫ್ ಪ್ರಮಾಣ. ಅನುಮಾನ ಅನ್ನುವುದು ಒಂದು ಪ್ರಮಾಣ ವಿಶೇಷ. ಆಗಮ ಅಂದರೂ ಕೂಡ ಒಂದು ಪ್ರಮಾಣ ವಿಶೇಷ. ಹೀಗೆ ವಿಶೇಷ ಪ್ರಮಾಣ ವಿಶೇಷಗಳ ಲಕ್ಷಣಗಳನ್ನು ಮುಂದೆ ಹೇಳುವವರಿದ್ದಾರೆ. ಅದಕ್ಕೆ ಇಲ್ಲಿ ತಾವತ್ ಮೊದಲಿಗೆ, ಆದಿಯಲ್ಲಿ ಮೊದಲು ನಾವು ಏನು ಮಾಡ್ತೇವೆ ಅಂದರೆ ಪ್ರಮಾಣ ಸಾಮಾನ್ಯ ಲಕ್ಷಣವನ್ನು ಹೇಳಿಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವತ್ ಅಂತಂತಾರೆ. ತಾವತ್ ಅಂತಂದರೆ ಮುಂದೆ ಇದರ ಬಗ್ಗೆ ಮತ್ತೊಂದು ವಿಶೇಷವಾಗಿ ಹೇಳುವವರಿದ್ದೇವೆ, ಅದಕ್ಕಿಂತ ಮೊದಲು ಈ ರೀತಿಯಾಗಿ ಹೇಳ್ತೇವೆ ಅನ್ನುವ ಸಂದರ್ಭದಲ್ಲಿ ತಾವತ್ ಅಂತ ಪ್ರಯೋಗ ಮಾಡ್ತಾರೆ. ಗೊತ್ತಾಯ್ತಾ? ಹಾಗಾದರೆ ಪ್ರಮಾಣಗಳ ಸಾಮಾನ್ಯ ಲಕ್ಷಣ ಏನು ಅಂತಂದರೆ ಯಥಾರ್ಥಂ ಪ್ರಮಾಣಂ ಅನ್ನುವುದೇ ಲಕ್ಷಣ. ಏನು? ಯಥಾರ್ಥಂ ಪ್ರಮಾಣಂ. ಯಥಾರ್ಥವಾಗಿ ತಿಳಿಯುವುದು ಪ್ರಮಾಣ. ಹೇಳ್ತೇನೆ. ಸ್ವಲ್ಪ ಅನೇಕ ಮಾತುಗಳು ಇಲ್ಲಿ ತಿಳಿಯಬೇಕು. ಶಬ್ದ ಚಿಕ್ಕದು ಆದರೆ ವಿಷಯ ತುಂಬ ವಿಷಯ ಇದೆ, ದೀರ್ಘವಾಗಿ ಇದೆ. ನೋಡಿ, ಯಾವುದರ ಲಕ್ಷಣ ಹೇಳ್ತಾ ಇದ್ದಾರೆ? ಪ್ರಮಾಣಗಳ ಲಕ್ಷಣ ಹೇಳ್ತಾ ಇದ್ದಾರೆ. ಹಾಗಾದರೆ ಲಕ್ಷ್ಯ ಯಾವುದು? ಯಾವುದರ ಲಕ್ಷಣ ಹೇಳ್ತಾ ಇದ್ದಾರೆ ಅದೇ ಲಕ್ಷ್ಯ. ಪ್ರಮಾಣಗಳೇ ಲಕ್ಷ್ಯ. ಹಾಗಾದರೆ ಪ್ರಮಾಣವು ಲಕ್ಷ್ಯ. ಈಗ ಅದು ಪ್ರತ್ಯಕ್ಷ ಆಗಿರಬಹುದು, ಅನುಮಾನ ಆಗಿರಬಹುದು, ಆಗಮವಾಗಿರಬಹುದು. ಅಂತೂ ಲಕ್ಷ್ಯ ಯಾವುದು? ಪ್ರಮಾಣಗಳು ಲಕ್ಷ್ಯ. ಇಂದ್ರಿಯ ಆಗಿರಬಹುದು, ಚಕ್ಷುರಿಂದ್ರಿಯ, ಶ್ರವಣೇಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ, ತ್ವಗೀಂದ್ರಿಯ, ಯಾವುದೇ ಆಗಿರಬಹುದು, ಎಲ್ಲವೂ ಲಕ್ಷ್ಯ. ಇವಾಗ ಅನುಮಾನದಲ್ಲಿ
ಎಲ್ಲ ತರಹದ ಅನುಮಾನಗಳು ಲಕ್ಷ್ಯ. ಶಬ್ದಗಳಲ್ಲಿ ಎಲ್ಲ ಥರ ಶಬ್ದ ಎಲ್ಲ ತರಹ ಶಬ್ದ ಅಂದ್ರೆ ಏನು? ಮದ್ಯಪಾನ ಮಾಡಿದವನು ಮಾತಾಡಿದ ಶಬ್ದ ಅಲ್ಲ, ಅಜ್ಞಾನ ಮಿಥ್ಯಾಜ್ಞಾನ ದೋಷವುಳ್ಳವನು ಆಡಿದ ಶಬ್ದ ಅಲ್ಲ, ಗುರುಗಳು ಆಡಿದ ಶಬ್ದ, ತಂದೆ ಆಡಿದ ಶಬ್ದ, ಮಿತ್ರನು ಅತ್ಯಂತ ಮಿತ್ರನಾದವನು ಆಡಿದ ಶಬ್ದ, ವೇದವ್ಯಾಸ ದೇವರು ಹೇಳಿದ ಶಬ್ದ, ಶ್ರೀಮದಾಚಾರ್ಯ ಹೇಳಿದ ಇಂತಹ ಪೌರುಷೇಯ ಶಬ್ದಗಳೇನಿವೆಯಲ್ಲ, ದೋಷವಿಲ್ಲದ ಶಬ್ದಗಳೇನಿವೆಯಲ್ಲ, ಅಂತಹ ಶಬ್ದಗಳು ಇಲ್ಲಿ ಲಕ್ಷ್ಯ. ಅಂತೂ ಲಕ್ಷ್ಯ ಯಾವುದು? ಪ್ರಮಾಣವು ಲಕ್ಷ್ಯ. ಅವು ಅನೇಕ ಇದೆ, ಅಂತೂ ಪ್ರತಿಯೊಂದೂ ಲಕ್ಷ್ಯವಾಗುತ್ತೆ. ಯಾವುದು? ಪ್ರಮಾಣ. ಹಾಗಾದರೆ ಏನು ಹೇಳಿದ್ದಾರೆ ಈ ವಾಕ್ಯದಲ್ಲಿ? ಯಥಾರ್ಥಂ ಪ್ರಮಾಣಂ. ಪ್ರಮಾಣಂ ಅನ್ನುವುದರಿಂದ ಲಕ್ಷ್ಯವನ್ನು ಟೀಕಾಕೃತ್ಪಾದರು ಹೇಳಿದರು. ಎರಡಂಶ ಇದೆ ಇಲ್ಲಿ, ಯಥಾರ್ಥಂ ಪ್ರಮಾಣಂ ಅಂತ. ಅದರಲ್ಲಿ ಪ್ರಮಾಣಂ ಎಂಬ ಅಂಶದಿಂದ ಏನು ಹೇಳಿದ್ದಾರೆ? ಲಕ್ಷ್ಯವನ್ನು ಹೇಳ್ತಾ ಇದ್ದಾರೆ. ಯಾವುದಿಲ್ಲಿ ಲಕ್ಷ್ಯ? ಪ್ರಮಾಣ. ಆ ಅಂಶದಿಂದ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಇದ್ದಾರೆ. ಯಥಾರ್ಥಂ ಅನ್ನುವ ಅಂಶದಿಂದ ಲಕ್ಷಣವನ್ನು ಹೇಳಿದ್ದಾರೆ. ಲಕ್ಷಣವನ್ನು ಹೇಳಿದ್ದಾರೆ ಅಂದರೆ ಗೊತ್ತಾಯ್ತಾ ನಾನು ಹೇಳೋದು? ಅಂದರೆ ಲಕ್ಷ್ಯವನ್ನು ನಿರ್ದೇಶ ಮಾಡಿದರು ಟೀಕಾಕೃತ್ಪಾದರು. ಯಥಾರ್ಥಂ ಅನ್ನುವ ಶಬ್ದದಿಂದ ಅಂಶದಿಂದ ಲಕ್ಷಣವನ್ನು ನಿರ್ದೇಶ ಮಾಡಿದರು. ಯಾವುದರಿ ಲಕ್ಷ್ಯ? ಪ್ರಮಾಣಗಳೇ ಲಕ್ಷ್ಯ. ಪ್ರಮಾಣಗಳೇ ಲಕ್ಷ್ಯ. ಪ್ರತ್ಯಕ್ಷವೋ ಅನುಮಾನವೋ ಆಗಬಹುದು, ಎಲ್ಲ ಪ್ರಮಾಣಗಳು ಲಕ್ಷ್ಯ. ಲಕ್ಷಣ ಏನು? ಯಥಾರ್ಥಂ ಅನ್ನುವುದು ಶಬ್ದ, ಅಸಾಧಾರಣ ಧರ್ಮ, ಇದು ಲಕ್ಷಣ. ಪ್ರಮಾಣದಲ್ಲಿರುವ ಧರ್ಮ ಲಕ್ಷಣ ಅಂತ ಹೇಳಬೇಕು. ಹಾಗಾದರೆ ಯಥಾರ್ಥವಾದದ್ದು ಪ್ರಮಾಣ, ಆ ಪ್ರಮಾಣದಲ್ಲಿರುವ ಅಸಾಧಾರಣ ಧರ್ಮ ಏನು? ಲಕ್ಷಣ. ಯಥಾರ್ಥತ್ವ. ಯಥಾರ್ಥತ್ವ. ಪ್ರಮಾಣ ಏನಾಗಿದೆ? ಯಥಾರ್ಥವಾಗಿದೆ. ಅದರಲ್ಲಿ ಏನು ಧರ್ಮ ಬರುತ್ತೆ? ಯಥಾರ್ಥತ್ವ. ಹಾಗಾದರೆ ಲಕ್ಷಣ ಏನು? ಯಥಾರ್ಥತ್ವ. ಯಥಾರ್ಥತ್ವವುಳ್ಳದ್ದು ಯಥಾರ್ಥ ಅಲ್ವಾ? ಹಾಗಾದರೆ ಪ್ರಮಾಣಂ ಅನ್ನುವುದರಿಂದ ಲಕ್ಷ್ಯವನ್ನು ಹೇಳಿದರು. ಯಥಾರ್ಥಂ ಅನ್ನುವುದರಿಂದ ಲಕ್ಷಣದ ನಿರ್ದೇಶ. ಅದು ಲಕ್ಷಣ ಅಲ್ಲ. ಯಥಾರ್ಥಂ ಅನ್ನೋದು ಲಕ್ಷಣ ಅಲ್ಲ, ಲಕ್ಷಣದ ನಿರ್ದೇಶ. ಲಕ್ಷಣ ಯಾವುದು? ಧರ್ಮ ಹೇಳಬೇಕು. ಯಥಾರ್ಥತ್ವ ಅಥವಾ ಯಾಥಾರ್ಥ್ಯ, ಎರಡು ರೀತಿ ಹೇಳ್ಬೋದು. ಚೇತನತ್ವ ಅಥವಾ ಚೈತನ್ಯ ಅಂದಂತೆ ಯಥಾರ್ಥತ್ವ ಅನ್ನುವುದು ಲಕ್ಷಣ, ಅಥವಾ ಇನ್ನೊಂದು ಅದನ್ನೇ ಹೇಳುವುದಾದರೆ ಯಾಥಾರ್ಥ್ಯ. ಎಲ್ಲಿರುತ್ತೆ ಅದು? ಯಾವುದು ಯಥಾರ್ಥವಾದದ್ದು? ಯಥಾರ್ಥಂ ಪ್ರಮಾಣಂ. ಪ್ರಮಾಣವೇ ಯಥಾರ್ಥವಾಗಿದೆ. ಹಾಗಾದರೆ ಪ್ರಮಾಣದಲ್ಲಿರುವ ಧರ್ಮ ಯಾವುದು? ಯಥಾರ್ಥತ್ವ ಆರ್ ಯಾಥಾರ್ಥ್ಯ. ಇದೇ ಪ್ರಮಾಣದ ಲಕ್ಷಣ. ಇದು ಪ್ರತ್ಯಕ್ಷದಲ್ಲಿಯೂ ಬರುತ್ತೆ, ಎಲ್ಲ ಇಂದ್ರಿಯಗಳಲ್ಲಿಯೂ ಬರುತ್ತೆ, ಮತ್ತು ಎಲ್ಲ ಅನುಮಾನಗಳಲ್ಲಿಯೂ ಬರುತ್ತೆ, ಮತ್ತು ಎಲ್ಲ ಶಬ್ದಗಳಲ್ಲಿಯೂ ಬರುತ್ತೆ. ಪ್ರತ್ಯಕ್ಷ ಅನುಮಾನ ಆಗಮ ಎಲ್ಲದರಲ್ಲಿಯೂ ಇರುವ ಲಕ್ಷಣ ಏನು? ಕಾಮನ್, ಸಾಮಾನ್ಯವಾದ ಲಕ್ಷಣ ಯಥಾರ್ಥತ್ವ ಅಥವಾ ಯಾಥಾರ್ಥ್ಯ. ಇದೇ ಪ್ರಮಾಣದ ಲಕ್ಷಣ. ಹಾಗಾದರೆ ಪ್ರಮಾಣಗಳ ಸಾಮಾನ್ಯ ಲಕ್ಷಣ ಹೇಳಿ ಅಂತಂದಾಗ ಏನು ಹೇಳಬೇಕು? ಯಥಾರ್ಥತ್ವವೇ ಪ್ರಮಾಣದ ಲಕ್ಷಣ, ಸಾಮಾನ್ಯ ಲಕ್ಷಣ. ಯಾಥಾರ್ಥ್ಯವೇ ಪ್ರಮಾಣದ ಸಾಮಾನ್ಯ ಲಕ್ಷಣ. ಚೇತನನ ಸಾಮಾನ್ಯ ಲಕ್ಷಣ ಹೇಳಿ? ಚೇತನತ್ವ ಅಥವಾ ಚೈತನ್ಯ. ಚೇತನತ್ವ, ಚೈತನ್ಯ ಎಲ್ಲಿಯವರೆಗೆ ಹೋಗುತ್ತೆ ಅಂದರೆ ಪರಮಾತ್ಮನಲ್ಲಿಯೂ ಈ ಲಕ್ಷಣ ಇದೆ, ನಿಮ್ಮ ನಮ್ಮ ಜೀವ ಸ್ವರೂಪದಲ್ಲಿಯೂ ಚೈತನ್ಯ ಇದೆ, ಚೇತನತ್ವವಿದೆ. ಚೇತನತ್ವ, ಚೈತನ್ಯ. ಹಾಗೆ ಎಲ್ಲ ಪ್ರಮಾಣಗಳಲ್ಲಿಯೂ ಯಥಾರ್ಥತ್ವ ಇದೆ, ಯಾಥಾರ್ಥ್ಯ ಇದೆ. ಯಾಕೆ? ಎಲ್ಲ ಪ್ರಮಾಣಗಳು ಯಥಾರ್ಥವಾಗಿವೆ. ಎಲ್ಲ ಚೇತನರು ಚೇತನರಾಗಿದ್ದಾರೆ ಅಂದಮೇಲೆ ಚೇತನತ್ವ, ಚೈತನ್ಯ ಎಲ್ಲದರಲ್ಲಿಯೂ ಇರುವ ಅಸಾಧಾರಣ ಧರ್ಮ ತಾನೇ, ಸಾಮಾನ್ಯವಾದ ಕಾಮನ್ನಾದ ಧರ್ಮ ಅದು. ಹಾಗೆ ಎಲ್ಲ ಪ್ರಮಾಣಗಳು ಏನಾಗಿವೆ? ಯಥಾರ್ಥವಾಗಿವೆ. ಅಂದಮೇಲೆ ಅವುಗಳಲ್ಲಿರುವ ಅಸಾಧಾರಣವಾದ ಸಾಮಾನ್ಯ ಧರ್ಮ ಯಾವುದು? ಯಥಾರ್ಥತ್ವ, ಯಾಥಾರ್ಥ್ಯ. ಯಾವುದಾದರೂ ಎರಡರಲ್ಲಿ ಹೇಳಬಹುದು. ಇದೇನೇ ಪ್ರಮಾಣಗಳ ಸಾಮಾನ್ಯ ಲಕ್ಷಣ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯ ಲಕ್ಷಣ ಹೇಳಿ ಮುಂದಿನ ಭಾಗಗಳಲ್ಲಿ ಪ್ರಮಾಣ ವಿಶೇಷಗಳ ಲಕ್ಷಣಗಳನ್ನು ಹೇಳ್ತಾರೆ. ಪ್ರತ್ಯಕ್ಷದ ಲಕ್ಷಣವನ್ನೇ ಪ್ರತ್ಯೇಕವಾಗಿ ಹೇಳ್ತಾರೆ, ಅನುಮಾನದ ಲಕ್ಷಣವನ್ನೇ ಸಪ್ರೇಟಾಗಿ ಹೇಳ್ತಾರೆ, ಆಗಮದ ಲಕ್ಷಣವನ್ನೇ ಮತ್ತೆ ಸಪ್ರೇಟಾಗಿ ಹೇಳ್ತಾರೆ. ಮೊದಲು
ಸಾಮಾನ್ಯವಾದ ಲಕ್ಷಣವನ್ನು ಹೇಳಿಬಿಟ್ರು. ಏನದು? ಯಥಾರ್ಥಂ ಪ್ರಮಾಣಂ ಅನ್ನುವ ವಾಕ್ಯದಿಂದ. ಇದರಲ್ಲಿ ಪ್ರಮಾಣಂ ಅನ್ನುವುದರಿಂದ ಲಕ್ಷ್ಯವನ್ನು ನಿರ್ದೇಶ ಮಾಡಿದರು ಟೀಕಾಕೃತ್ಪಾದರು. ಪ್ರಮಾಣವೇ ಲಕ್ಷ್ಯ. ಅದು ಪ್ರತ್ಯಕ್ಷವಾಗಿರಬಹುದು, ಅನುಮಾನವಾಗಿರಬಹುದು, ಶಬ್ದವಾಗಿರಬಹುದು. ಅಂತೂ ಪ್ರಮಾಣ ಇದು ಲಕ್ಷ್ಯವಾಗಿದೆ. ಅದರ ಲಕ್ಷಣ ಏನು ಅಂದರೆ ಯಥಾರ್ಥಂ ಅನ್ನುವುದು ಲಕ್ಷಣದ ನಿರ್ದೇಶ. ಲಕ್ಷಣ ಏನು? ಯಥಾರ್ಥತ್ವ ಎನ್ನುವುದು. ಯಥಾರ್ಥವಾದ ಎಲ್ಲ ಪ್ರಮಾಣಗಳಲ್ಲಿರುವ ಧರ್ಮ ಯಥಾರ್ಥತ್ವ ಅಥವಾ ಯಾಥಾರ್ಥ್ಯ ಅನ್ನುವುದು ಧರ್ಮ. ಇದು ಸಾಮಾನ್ಯ ಲಕ್ಷಣ, ಎಲ್ಲ ಪ್ರಮಾಣಗಳಲ್ಲಿರುವ ಲಕ್ಷಣ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.